ಅಂಗಳದಲ್ಲಿ ಪುಟ್ಟದಾಗಿ ಹಬ್ಬಿದ ಬ್ರಾಹ್ಮಿ ಗಿಡಗಳು, ಸ್ಟವ್ ಮೇಲೆ ಕುದಿತಾ ಇರೋ ಎಣ್ಣೆ, ಅದರಲ್ಲಿ ಬೇಯ್ತಾ ಇರೋ ಹಲವಾರು ಗಿಡಮೂಲಿಕೆಗಳು. ಇದು ಮೂಡಬಿದ್ರೆಯ ಪುಚ್ಚಮಗುರು ನಿವಾಸಿಯಾಗಿರುವ ಜಾರಪ್ಪ ಬಂಗೇರ ಅವರ ಮನೆಯಲ್ಲಿ ಕಂಡುಬಂದ ದೃಶ್ಯ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈ ಸ್ಟೋರಿಯ ಹಿಂದೆ ಒಂದು ನಿಮ್ಗೆ ದೊಡ್ಡ ಉಪಯೋಗ ಇದೆ. ಅದೇನಪ್ಪಾ ಅಂದ್ರೆ, ಜಾರಪ್ಪ ಬಂಗೇರ ಅವರು ಕಳೆದ 7 ವರ್ಷಗಳಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಉಪಯೋಗವಾಗುವ ಎಣ್ಣೆಯನ್ನ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಇವರ ಎಣ್ಣೆಯನ್ನು ಬಳಸಿದ ತುಂಬಾ ಜನ ಒಳ್ಳೆಯ ಫಲಿತಾಂಶವನ್ನ ಪಡೆದಿದ್ದಾರೆ. ಹಾಗಾದ್ರೆ ಇವರು ತಯಾರು ಮಾಡೋ ಎಣ್ಣೆ ಯಾವುದು, ಅದನ್ನ ಹೇಗೆ ತಯಾರಿಸ್ತಾರೆ, ಎಲ್ಲವನ್ನ ಕೂಡ ಈ ಸ್ಟೋರಿಯಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ನೋಡಿ. ವೀಕ್ಷಕರೇ, ಜಾರಪ್ಪ ಬಂಗೇರ ಅವರು ತಯಾರು ಮಾಡುತ್ತಿರುವ ಎಣ್ಣೆ ಒಂದು ಕೂದಲಿಗೆ ಉಪಯೋಗವಾಗುವ ಆಯುರ್ವೇದಿಕ್ ಬ್ರಾಹ್ಮಿ ತೈಲ ಹಾಗೂ ಮತ್ತೊಂದು ಶ್ರೀ ಧನ್ವಂತರಿ ನೋವಿನ ಎಣ್ಣೆ. ಕಾಡಿನಲ್ಲಿ ಸಿಗುವ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಬಳಸಿಕೊಂಡು ಇವರು ಎಣ್ಣೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿರುವ ಗಿಡಮೂಲಿಕೆಗಳು ಯಾವುದೆಲ್ಲ ಗೊತ್ತಾ? ತಿಮಾರೆ ಪಾಡ್ದಿಡ ಹತ್ರ ಜೋಕ್ಲೆಗ್ ಬಾರಿ ಮೆದುಳುಗು ಬಾರಿ ಮೆದುಳುದ ತಿಮಾರೆ ಪಾಡ್ದನ್ನ ಮೆದುಳುದ ಟಾನಿಕ್ ಮನ್ಪೇರು ಇಂಗ್ಲೀಷ್ ಸೈನ್ಸ್ ಉಳ್ಳ ಮನ್ಪೇರು ಅಂಚಾದೆ ಐನ್ ಪಾಡ್ದು ಬೊಕ್ಕದ ತಂಪುಗು ತುಳಸಿ ಬೊಕ್ಕ ಬೇರು ಸೊಪ್ಪು ಒಂದು ಮತ್ತು ಪೂರ ಪಾಡ್ದೆ ಬೊಕ್ಕ ಗರ್ಗ ಬೋಡನೆ ಪಾಡ್ದೆ ತಿಮ್ಮರೆ ದಿಂಜ ಪಾಡ್ದೆ ಅದಾನೆ ತರೆ ತಾಳ್ನೆಕುಲ ಎಡ್ಡೆ ಬೊಕ್ಕ ಮದ್ರಂಗಿ ಪಾಡಿದ ಹತ್ರ ಒಂಚೂರು ಡಿಮ್ ಹಾಕೊಂಡು ತರೆ ಕುಜಲ ಒಂಚೂರು ಡಿಮ್ ಹಾಕೊಂಡು ಬೊಕ್ಕ ಅವಲ ತಂಪೆ ಉಷ್ಣದ ಅಲರ್ಜಿ ಎಡ್ಡೆಂಚೆ ಪಾಡುವೆ ನೆಲ್ಲಿಕಾಯಿ ಪಾಡುವೆ ನೆಲ್ಲಿ ದಹಿ ಮಲ್ತು ಪಾರ್ವೆ ಜನ ನುಂಗ ಜೀತ್ರಲ್ಲಿ ಉಂಡೆನಡ ಇತ್ತ ಮರ ಜೀತ್ನಡ್ದು ಇದೆಯಾ ನುಂಗ ಜೀತ್ರಲ್ಲಿ ಉಂಡೆನಡ ಪೂರ ರೆಡಿ ಮಲ್ತದೆ ಬೊಕ್ಕದಾಲ ಇಟ್ಟು ಒಂಜಿ ಚೂರ್ಲೆ ಹೆಚ್ಚಿಗೆ ಮಲ್ಪೆರೆ ಇಜ್ಜಿ ದಯ ಪಣದ ನಾವು ಕೊರ್ನೇನು ಅಕುಳು ಪಾಡ ದುಡುಗೋದು ಗೆತ್ತೊನ್ನೆಗಲೇ ವೇಸ್ಟ್ ಯಾರ ಬಲ್ಲಿ. ಶುದ್ಧವಾದ ತೆಂಗಿನ ಎಣ್ಣೆಗೆ ಒಂದೆಲಗ ಸೊಪ್ಪು, ಕರಿಬೇವು ಸೊಪ್ಪು, ಮದರಂಗಿ ಸೊಪ್ಪು ಹೀಗೆ ಕೂದಲಿಗೆ ಕಣ್ಣಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನ ಬಳಸಿ ಎಣ್ಣೆ ತಯಾರಿಸ್ತಾರೆ. ಈ ಆಯುರ್ವೇದ ತೈಲ ಕಳೆದ 7 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಮಾರಾಟಗೊಂಡು ಅನೇಕ ಗ್ರಾಹಕರನ್ನ ಹೊಂದಿದೆ. ಇದಾದ ಬಳಿಕ ಕಳೆದ 2 ವರ್ಷಗಳಿಂದ ಇವರು ನೋವಿನ ಎಣ್ಣೆಯನ್ನ ತಯಾರು ಮಾಡಲು ಆರಂಭಿಸಿದ್ರು. ಚಿಕ್ಕಂದಿನಿಂದಲೂ ಪೋಷಕರ ಸಹಾಯದಿಂದ ಔಷಧೀಯ ಗುಣವಿರುವ ಗಿಡಮೂಲಿಕೆಗಳನ್ನು ನೆನಪಿಟ್ಟುಕೊಂಡು ಈಗ ಅವುಗಳನ್ನ ಕಾಡಿನಲ್ಲಿ ಹುಡುಕಿ ತಂದು ನೋವಿನ ಎಣ್ಣೆಯನ್ನ ಮಾಡಲು ಆರಂಭಿಸಿದ್ದಾರೆ. ಬೇನೆದ ಮಲ್ಪಗ ಎಂಕೆ ಬೋಡುತ್ತದೆ ಯಾನ್ ತೆವರಪಿ ಮಲ್ಪರೆ ಪೋಂತೆ ಎಂಕೆ ಮಲ್ಪೊಂದು ತೋಜಿನದು ಅಂಚ ಯಾನ ಸಾಮಾನ್ಯಡ್ದು ಜತ್ತ ಬೇನೆದ ಎಣ್ಣೆ ಮಲ್ತೆ ಅವಳ ಸಾಕ್ಷತೆ ನಾನು ಇತ್ತ ಬೇನದನ್ನ ಪೂಜೆನ ಒಂದು ಕೊರಪೆ ಪುಳಿಯ ಉಂಡು ಇಂಥ ಡ್ರೈವಿಂಗ್ ಮಲ್ಪನಾಗ ಪುಳಿಯ ಉಂಡು ಬೇಲೆ ಮಲ್ಪು ನೆಟ್ಟೆಯನ್ನು ಕೈಟ್ಟೆ ಪುಳಿಯ ಉಂಡು ರಾತ್ರಿ ಎತ್ತು ಪೂಜಿವೆ ತಮ್ಮ ಮಾತ್ರೆಗೆ ಲೆಕ್ಕ ಕಮ್ಮಿ ಹಾಕೊಂಡು ಒಂಜಿ ತರೆ ಬಿಡವನ ಅತ್ತಂಡ ಜರ ಬಂಜಿದ ಪ್ರಾಬ್ಲಮ್ ಸೊಂಟೊಂದು ಮಿತ್ತದ ಈ ಪ್ರಾಬ್ಲಮ್ ದಲ್ಲ ಬತ್ತಂದಂಡ ಗುಣ ಹಾಪುಂಡು ಬೊಕ್ಕ ಬಾಕಿದ ಬತ್ತನ ಓಲ ಗುಣ ಹಾಪಜಿ ತತ್ಕಾಲ. ತಲೆಕೂದಲಿಗೆ ಸಂಬಂಧಿಸಿದ ಎಣ್ಣೆ ಒಳ್ಳೆಯ ರೀತಿಯಲ್ಲಿ ಮಾರಾಟವಾದಾಗ ನೋವಿನ ಎಣ್ಣೆ ತಯಾರಿಸಿದ್ರು. ಈಗ ಅದು ಕೂಡ ಜನರಿಗೆ ಉಪಯೋಗವಾಗಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕೆಲವರು ಮತ್ತೆ ಮತ್ತೆ ಎಣ್ಣೆಯನ್ನ ಕೇಳಿ ಪಡಿತಾ ಇದ್ದಾರೆ. ಆ ನಂತರ ಇವರು ಆರಂಭಿಸಿದ್ದು ಚೂರ್ಣ. ಅಲ್ಲೇ ಮೂಜಿನ ಐಟಮನ್ನ ಚೂರ್ಣ ಮಲ್ತೆ ಗುಡ್ಕ ಬುಡುಪ ಹೊಡೆದು ಮಲ್ತೆ ಗುಡ್ಕ ಹೊಡೆದು ಮಸ್ತ್ ಜನ ಹಾಲಾದುಲ್ಲೇರು ಅಂಚ ಎನ್ನ ಅಜ ಮಂದಿ ಯಾನ್ ಬಚ್ಚಿರ ಬಿಡಿಬೋಕ ಹಾಲು ತಿನ್ನೊಂತಲ್ಲ ಕೊಂಚ ಮಲ್ಪಕ ಮಾಡಿದ್ದು ಯಾನ್ ಮಲ್ತೆ ಅವಲ ಹಾಲು ಒಂದು 15-20 ದಿನ ತುಂಬಕ ಸ್ಟಾಪ್ ಮಾಡವು నేను పొడి నుంచి చెంప కప్ప తెంపము మాత ఎడ్ಡೆ అయితే ఎడ్ಡೆ అడిగేದ సామాను కెమికల్ వైట్లా ఇచ్చి నెట్ ಒಂಚೂರು ಪುತ್ತವನ ಕರ್ಪುರಂಡು ವೈಟ್ ನೆಟ್ ಐನ್ ಸಾಮಾನು ಲೇಡು ಒಂಜಿ ಪುತ್ತನ ಕರ್ಪುರಂಡು ಬೇರೆ ದೆನ್ನೇಡು ನಾನು ಆತ ಶಾರ್ಟ್ ಬೋರ್ಡ್ ಆಯ್ಕು ಏನು ಬೇನೇನು ಒಯ್ಪಾರೆ ಬೋರ್ಡು ಅಂಚ ಏನು ಮಲ್ದೆ ಗುಡ್ಡೆದ ಮುಜ್ಜಿ ಸಾಮಾನು ಒಂಜಿ ಕರ್ಪೂರ ಬೊಕ್ಕ ತಿನ್ಪುಣ ಸಾಮಾನು ರೆಡ್ ಇಂಚ ಮಲ್ತ ಮಲ್ದೇನ ಸಾಕ್ಷತೆ ಈ ಚೂರ್ಣ ಮಲ್ತೇನ ಚೂರ್ಣಲ ಸಾಕ್ಷತೆ ಉಂಡು 7 ವರ್ಷ 2 ವರ್ಷ ಅಂಚೆನೆ ಮಲ್ತು ಕೊರಿಯೆ 50 ರೂಪಾಯಿ 50 ರೂಪಾಯಿ ಪಕ್ಕುಂಡಿ ಬಂಡೇರು ಎಡ್ಡು ಬಂಡೇರು ತನೆ ತಂಪು ನಿದ್ರೆಗೆ ಮತ್ತು ಭಾರಿ ತಂಪು ಮತ ಭಾರಿ ಶೋಕು ನಾನೇ ನಿದ್ರೆಗೆ ಬಾರಿ ಎಡ್ಡೆ ತಂಪು ಬೊಕ್ಕ ದುಂಬುಡು ಪೊಂಡಲ್ಲಿ ಹೆಚ್ಚು ಒಂದು ಆಪುಜಿ ನಿದ್ರೆ ಬರಂದನಕಲೆಲ್ಲ ಎಡ್ಡೆ ನಿದ್ರೆ ಬರಪುಂಡು ಅಂಚಿನ ಎಣ್ಣೆ ಮಲ್ದೆ ಐದು ಬೊಕ್ಕ ಅಕ್ಕುಲು ಎಡ್ಡೆ ಅಂದ್ ಪಂಡಿ ಬೊಕ್ಕ ಯಾನ నేను లేబల్ మల్తాను లేబల్ మల్తూ సురు మల్తే
ಅಲ್ಲೇ ಬಂದ್ಮಂಡ ಸಿಲಿ ಬಾಟ್ಲಿ ಅವಳು ಸಿಲ್ ಬಾಟ್ಲಿಗೆ ಅಂತೆ ಡೈಮಂಡ್ ಬಾಟ್ಲಿ ಇತ್ತು ದುಂಬು ಇರುನದೈತು ಆಯ್ತು ಮಲ್ತದೆ ಅಂತ ಕೊರಿಯ ಅಲ್ಲೈತು ಒಂಜಿ 5 ವರ್ಷ ಹೊಡೆದ ಬಕ್ಕ ಇನ್ನು ಅಲ್ತೆ 5 ವರ್ಷ ಆಯ್ತು 7 ವರ್ಷ ಆಯ್ತು ಶುರು ಮಲ್ತದೆ ಯಾನು 7 ವರ್ಷ నుంచి ಮಲ್ತದಲ್ಲೇ ಆಯ್ತು ನಡುಡ್ತು ಒಂಜಿ ಬೇನೆದನ್ನೇ ಒಂಜಿ ಮೂಜಿ 2 ವರ್ಷ ಅವನು ಬತ್ತನು ಅವಳ ಸಂಪಲ್ ಕೊರಿಯ ಡ್ರೈವರ್ ನಕಲೆ ಸಿಬಾನಿ ಮೆಡಿಕಲ್ ಉಂಡು ಅವಳು ಅಕಲ್ಡ ಕೊರಿಯ ಸಂಪಲ್ ನಿಗಲು ಕೊರ್ಲೆ ಏರ್ಲ ಮಿತ್ತೆ ಕೇನ್ ನಗಲೆ ಕೊರ್ಪೆ ಮೇರೆ ಮುಗ್ಗಪ್ಪನೇ ಕೊರ್ತಾ ಕೆಲವು ಜನಗಳು ಕೊರ್ತಾನೆ ನಿಗಲು ಪಾಡ್ತುಲೆ ಎಡ್ಡೆ ಉಂಡಾಗೆ ತುನಿ ಅಂದತ್ತ ಹಾಂ ಬೊಕ್ಕ ಹಿಂಗೆ ಅಂಚ ದುಡ್ಡು ಮಲ್ಪೋಡು ಮಲ್ದನದ್ದು. ಅಂತೂ ಮನೆಯಲ್ಲಿ ತಯಾರಿಸಿದ ಮನೆಮದ್ದುಗಳು ಸಣ್ಣ ಮಟ್ಟಿಗೆ ಇವರ ಕೈ ಹಿಡಿಯಿತು. ಇದರ ಜೊತೆಗೆ ಜಾರಪ್ಪ ಬಂಗೇರ ಅವರು ಮನೆಯ ಅಂಗಳದಲ್ಲಿ ಒಂದೆಲಗವನ್ನ ಬೆಳೆಯುತ್ತಿದ್ದಾರೆ. ಇದನ್ನ 10 ರೂಪಾಯಿ 15 ರೂಪಾಯಿಯ ಸಣ್ಣ ಕಟ್ಟುಗಳನ್ನಾಗಿ ಮಾಡಿ ಬಳಿಕ ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಹಣದಲ್ಲಿ ಅವರ ಜೀವನ ನಿರ್ವಹಣೆ ಕೂಡ. ತಾನು ಮಾಡಿದ ಎಣ್ಣೆಯಿಂದ ಗುಣಮುಖರಾದವರು ಕೊಡುವ ಕಾಂಪ್ಲಿಮೆಂಟ್ಗಳಿಂದಲೇ ತೃಪ್ತಿ ಪಡುತ್ತಿದ್ದಾರೆ ಜಾರಪ್ಪ ಬಂಗೇರ ಅವರು. ನೀವು ಕೂಡ ಈ ಎಣ್ಣೆಯನ್ನ ಒಮ್ಮೆ ಬಳಸಿ ನೋಡಿ, ನೋವು ನಿವಾರಿಸಿಕೊಳ್ಳಿ. ಇನ್ನು ನಿಮಗೇನಾದರೂ ಈ ಎಣ್ಣೆ ಬೇಕಾದಲ್ಲಿ 8277301853 ಈ ನಂಬರ್ಗೆ ಕರೆ ಮಾಡಿ ಅಥವಾ ಮೂಡಬಿದ್ರೆಯ ಪುಚ್ಚಮಗುರಿನಲ್ಲಿರುವ ಶ್ರೀ ಹರಿನಿವಾಸಕ್ಕೆ ಭೇಟಿ ನೀಡಿ.